ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇದು ನನ್ನ ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ಈವ್ನಿಂಗ್ 4 o'clock ಹಂಗೆ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಸೊ ಇನ್ನು ಹೊರಗಡೆ ಹೋಗ್ಬೇಕಿತ್ತಂತ ಹೇಳ್ಬಿಟ್ಟು ವಂಶುಗೆ ರೆಡಿ ಮಾಡ್ತಾಯಿದ್ದೀವಿ. ಅವ್ರ ಅಪ್ಪನೇ ರೆಡಿ ಮಾಡ್ತಾ ಇದ್ದಾರೆ. ಸೊ ಅವಳು ಸ್ವಲ್ಪ ಹಠ ಮಾಡ್ತಾಯಿದ್ಲು, ಸರಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾನು ನೆಕ್ಸ್ಟು ಪಾಪುಗೆ ರೆಡಿ ಮಾಡಿದೆ. ಸೊ ಏನಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ನಾನು ಮುಂದೆ ಹೇಳ್ತೀನಿ. ಆ್ಯಕ್ಚುಲಿ ಬೆಳಿಗ್ಗೆನೇ ಹೋಗಬೇಕಿತ್ತು ಹೊರಗಡೆ. ನಾನು ನಿನ್ನೆ ಅಷ್ಟೇ ಮೆಹಂದಿ ಎಲ್ಲ ಹಾಕ್ಕೊಂಡಿದ್ದೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು, ತಲೆಗೆ ಮೆಹಂದಿ ಹಾಕ್ಕೊಂಡಿದ್ದೆ. ಸೊ ಮೆಹಂದಿ ಹಾಕೊಂಡ್ಮೇಲೆ ಲಾಂಗ್ ಟೈಮ್ ಬಿಡಬೇಕಲ್ಲ, ಸ್ವಲ್ಪ ಡ್ರೈ ಆಗೋದಕ್ಕೆಲ್ಲ. ಸೊ ಹಾಗಾಗಿ ನನಗೆ ಯಾಕೋ ತಲೆ ತುಂಬ ನೋವ್ತಾಯಿತ್ತು, ಮೆಹಂದಿ ಹಾಕ್ಕೊಂಡಿದ್ದಕ್ಕೇನೋ ಗೊತ್ತಿಲ್ಲ. ಸೊ ರೆಸ್ಟ್ ಮಾಡಿ ಅದಾದಮೇಲೆ ಸಂಜೆ ಹಂಗೆ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ವಿ. ಇನ್ನು ವಂಶುಗೆ ಈ ರೀತಿ ರೆಡಿ ಮಾಡ್ತಿರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಅವಳಿಗೆ ಆಲ್ಮೋಸ್ಟ್ ನಾನು ಹುಡುಗರು ಹಾಕೋತಾರಲ್ಲ, ಸೊ ಟೀ ಶರ್ಟು, ಪ್ಯಾಂಟು, ಚಡ್ಡಿ ಈ ಥರ ಹಾಕ್ತಾಯಿದ್ದೆ. ಸೊ ಮೊನ್ನೆ ಡಿಮಾರ್ಟಲ್ಲಿ ತಂದಿದ್ದು ಕ್ಯೂಟಾಗಿರೋ ಫ್ರಾಕು, ಅದನ್ನೇ ವೇರ್ ಮಾಡ್ತಾಯಿದ್ದೀನಿ. ಅವಳಿಗೆ ಕ್ಯೂಟಾಗೂ ಕೂಡ ಕಾಣಿಸ್ತಾ ಇದ್ಲು. ಅಪ್ಪ ಇಲ್ಲಿ ಒಂಚೂರು ಉಲ್ಟಾಗ ಹಾಕಿದಿನ ಹಿಂಗೆ ಹಿಂಗೆ ಆರು ಬುಜ್ಜಿ ಸೂಪರ್ ಫ್ರಾಕ್ ಕರ್ಕೊಯ್ತಿದ್ದೀನಿ. ಸೂಪರ್ ರಾಣಿ ಹಿಂಗೆ ಮೋ चांगले ಬಾ ಮುಂದೆ ಕೂರಿಸ್ಕೊಂತೆ ಹೆಂಗೆ ಹಿಂದೆ. ನೆಕ್ಸ್ಟು ಇಲ್ಲಿ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಸೊ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನನ್ನ ಮಗಳು ನಾಮಕರಣ ಮಾಡೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಪಾರ್ಟಿ ಹಾಲ್ಗಳು ನೋಡ್ತಾ ಇದ್ದೀವಿ. ಸೊ ಮನೆ ಹತ್ರ ಇರೋ ಇಲ್ಲೊಂದು ಪಾರ್ಟಿ ಹಾಲ್ ಇತ್ತು. ಸೊ ಇಲ್ಲಿಗೆ ಬಂದು ಇದೊಂದು ಜಾಗ ನೋಡ್ತಾ ಇದ್ದೀವಿ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ನೇಚರ್ ಮಧ್ಯದಲ್ಲಿ ಈ ರೀತಿ ಚೆನ್ನಾಗಿದೆ. ನನಗೇನೋ ಇಷ್ಟ ಆಯಿತು. ಸೊ ಮುಂದೆ ರೇಟ್ ನೋಡೋಣ, ಮಾತಾಡೋಣ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ನಾವೇ ಹೋಗಿ ಒಂದು ಸಲ ಹಾಲೆಲ್ಲ ನೋಡ್ಕೊಂಡು ಬಂದ್ವಿ. ಅಯ್ಯೋ, ಇಲ್ಲಿರೋ ಒಂದು ನಾಯಿ ಅಂತೂ ಯಾಕೋ ಗುರಾಯಿಸ್ತಾ ಇತ್ತು. ನನಗೆ ಮೊದಲೇ ನಾಯಿಗಳಂದರೆ ಭಯ, ಎಲ್ಲಿ ಬಂದು ಕಚ್ಚಿಬಿಡ್ತದೆ ಅಂತ. ಸೊ ಎಷ್ಟು ನಾಯಿಗಳು ರೆಸ್ಟ್ ಮಾಡ್ತಾಯಿದ್ರು ನೀಟಾಗಿ, ನಾವು ಬಂದು ಡಿಸ್ಟರ್ಬ್ ಮಾಡಿದ್ವಿ ಅಂತ ಅನಿಸುತ್ತೆ, ಬೈಕೊಂಡು ಹೋಗ್ತಾ ಇರ್ತದೆ. ಸೊ ಇನ್ನು ನೆಕ್ಸ್ಟು ಒಳಗಡೆ ಹೋಗ್ತಾ ಇದ್ದೀವಿ ನೋಡೋದಕ್ಕೆ. ಇನ್ಚಾರ್ಜ್ ಯಾರಿದ್ದಾರೆ ಅವ್ರಿಗೆ ಕಾಲ್ ಮಾಡಿದ್ರು ಹಸ್ಬೆಂಡು, ಅವರು ಬರ್ತೀನಿ ನೀವು ಹಾಲ್ ನೋಡ್ತಾ ಇರಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವೇ ಹೋಗಿ ನೋಡ್ತಾ ಇದ್ವಿ. ನಿಮಗೂ ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ, ನೋಡಿ ಹೇಗಿದೆ ಅಂತ. ನನಗೇನೋ ಇಷ್ಟ ಆಯಿತು. ಸ್ವಲ್ಪ ದೊಡ್ಡದಾಗೂ ಇದೆ, ಚೆನ್ನಾಗಿದೆ. ಬಟ್ ಏನಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ಲಿ ಹೇಳಿದ್ರು. ಸೊ ಹಾಗಾಗಿ ಒಂದಕ್ಕೆ ಯಾಕೆ ಇದು ಮಾಡೋದು ಅಂತೇಳ್ಬಿಟ್ಟು ಇನ್ನು ಬೇರೆ ಕಡೆ ಹೋದ್ವಿ ನೋಡೋದಕ್ಕೆ. ಸೊ ಇನ್ನೇನು ವೆಯ್ಟ್ ಮಾಡ್ತಾಯಿದ್ವಿ. ಅವರು ಕೂಡ ಬಂದರು. ಅವರು ಇನ್ನೂ ಒಂದು ಸಲ ತೋರಿಸಿದ್ರು, ಹಾಲ್ ಆಗಿರ್ಬೋದು, ಡೈನಿಂಗ್ ಹಾಲ್ ಆಗಿರ್ಬೋದು ಎಲ್ಲ ತೋರಿಸಿದ್ರು. ಅದೇ ನಾನು ಹೇಳ್ದಾಗೆ ಸೊ ನಮ್ಮ ಬಜೆಟ್ಗೆ ಅದು ಓಕೆ ಇರಲಿಲ್ಲ. ಸೊ ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋದ್ವಿ. ನೆಕ್ಸ್ಟು ಇಲ್ಲೊಂದು ಪಾರ್ಟಿ ಹಾಲಿಗೆ ಬಂದ್ವಿ. ಹೋಗಿ ಕೇಳಿದ್ವಿ, ಬಟ್ ನಮಗೆ ಬೇಕಾಗಿರೋ ಡೇಟಾಗೆ ಆಲ್ರೆಡಿ ಬುಕ್ ಆಗೋಗಿತ್ತು. ಸೊ ಹಾಗಾಗಿ ನೀನೇನು ಬೇರೆ ಕಡೆ ಹೋಗೋಣ ಅನ್ನೋಷ್ಟರಲ್ಲಿ ವಂಶಿಗೂ ಆಲ್ಮೋಸ್ಟ್ ನಿದ್ದೆ ಬಂದುಬಿಟ್ಟಿದ್ದು. ಇನ್ನು ಅವಳನ್ನ ಎತ್ಕೊಂಡು ಬೇರೆ ಕಡೆ ಎಲ್ಲ ಸುತ್ತಾಡೋದಕ್ಕೆ ಆಗೋದಿಲ್ಲ. ಸರಿ, ನನ್ನ ಮನೆಗೆ ಡ್ರಾಪ್ ಮಾಡು, ನಾನು ಪಾಪದ ಮಲಗಿಸಿ ಇರ್ತೀನಿ, ನೀನು ಹೋಗಿ ನೋಡ್ಕೊಂಡು ಬಾ, ಲಾಸ್ಟಲ್ಲಿ ಬೇಕಾದರೆ ಒಂದು ಸಲ ಹೋಗಿ ಫೈನಲೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ವಂಶು ಮನೆಗೆ ಹೊಟ್ಟಿದ್ವಿ. ಮನೆಗೆ ಹೊರಡೋ ಮಧ್ಯದಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಸಿಕ್ಕಿದ್ರು. ಅವರಿಬ್ಬರು ಮಾತಾಡ್ತಾಯಿದ್ರು. ಮನೆಗೆ ಬಂದೆ, ಅವಳನ್ನ ಮಲಗ್ಸೋಕ್ಕೆ ಟ್ರೈ ಮಾಡಿದೆ, ಬಟ್ ಮಲ್ಕೊಳ್ಳಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಹೇಗಿದ್ರು ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ಬಿಟ್ಟು ಅವಳ ಜೊತೆ ಒಂದು ರೀಲ್ಸು, ನಾನು ಒಂದು ರೀಲ್ಸ್ ಮಾಡಿದೆ. ಫಸ್ಟಿಂದ ಹೋಗ, ನೀನು ಗಾಡೀಲಿ ಫಸ್ಟಿಂದ ಹೋಗು. ಯಾಕೆ ವಿಡಿಯೋ ಮಾಡ್ಕೋಬೇಕು ಫಸ್ಟ್. ಇಲ್ಲ, ಇಲ್ಲಿ ಕಾರ್ನರಿಂದ ಬಾ, ಹೋಗಿ ವಿಡಿಯೋ. ನಾನು ಫೋನ್ ಮಾಡಿದ್ದೆ ತಾನೇ, ಆಯ್ತು ತಲೆ ಎತ್ತು. ನಿಂಗೆ ಫ್ಯಾನ್ಸ್ ಇದ್ದಾರೆ, ಹಾಯ್ ಮಾಡಂಗೆ ಇರ್ಲಿ ಬಿಡ, ಇದ್ರೆ ನಾನು ಈ ಆಂಗಲ್ ಇಲ್ಲ.
ಊಟ ವಾಂಗು ಫಸ್ಟ್ ಇಂದ ಬಾ ಹೋಗು. ಹೋಗೆ ನಿಮ್ದೆ ಕುತ್ಕೊಳಕ್ಕೂ ಬಿಡಲ್ಲ ಅಂತಾರಪ್ಪ ಇವರು. ಬಾ ಬಾ ಮಕ್ಕಕ್ಕೆ ಇಡಿ ಆರಾಮಾಗಿ ತಗೋ. ಯಾಕೆ ಬಾಮ್ಮ ಬಾ ಮಕ್ಕಕ್ಕೆ ಹಿಡ್ದ್ಬಿಡು. ಯಾಕೆ ಹಿಂಗೆ ಆರಾಮಾಗಿ ತಗೋ. ಬಾ ಈ ಕಡೆ ಈ ಆಂಗಲ್ ಅಲ್ಲಿ ತೆಗಿ. ಇವತ್ತು ಇದ್ದೋಳಿದ್ಯಾ? ನನ್ನ ಕಳ್ಳ ತರ ಇದ್ದಿಲ್ಲ. ಇವನು ಅದೊಂದು ಪಿಕ್ಚರ್ ಅಲ್ಲಿ ಕ್ಯಾಪ್ ಹಾಕೊಂಡು ಪೋಸ್ ಬೇಕೇನಾ? ತೆಗಿ, ಲೋ ಆಂಗಲ್ ತೆಗಿ, ಸೈಡ್ ಆಂಗಲ್ ತೆಗಿ. ಗೊತ್ತಾಯ್ತು. ಸಾಯಿ ಪ್ರಕಾಶ್ ಅವನ ಹೆಸರು ಏನಾಯ್ತಲ್ಲ, ನಾನು ಟಾಪ್ ಆಂಗಲ್ ತೆಗಿಲ್ಲ. ನನ್ನ ಕಣ್ಣನ್ನು ಹಿಂಗ್ ತೆಗಿತಿಲ್ಲ. ಡಾಟ್ಸ್ ಹೋದ್ರೆ ಟಾಪ್ ಆಂಗಲ್ ಅಂತ ನೋಡಿದಲ್ಲ ಇವನು. ಜ್ಯೂಸ್ ಕುಡಿತ್ಯಾ? ಜ್ಯೂಸ್ ಕುಡಿತ್ಯಾ? ಹೆಸರು ನೆನಪಾಯ್ತಲ್ಲ, ಇಲ್ಲಾಂದ್ರೆ ಡೈಲಾಗ್ ಹಾಕ್ಬಿಟ್ಟು ನಿನಗೆ ಹೇಳ್ತಾ ಇದ್ದೆ. ಹೇಳು ಈಗ ಜ್ಯೂಸ್ ಕುಡಿತ್ಯಾ? ಕುಡಿಬೇಕಷ್ಟೇ. ಆ ಡೈಲಾಗ್ ನೆನಪಾಗ್ಲಿ, ಹೇಳ್ತೀನಿ. ಈಗ ನೀರು ಕುಡಿತ್ಯಾ ಜ್ಯೂಸ್ ಕುಡಿತ್ಯಾ? ಇನ್ನು ಈವ್ನಿಂಗ್ ಹಂಗೆ ನನ್ನ ತಮ್ಮ ಬಂದ ಮನೆಗೆ. ಯಾಕೆ ಬಂದಿದ್ದಾನೆ ಅಂತ ಹೇಳಿದ್ರೆ, ನನಗೆ ಅಪ್ಪ ಸತ್ತು ಇನ್ನೂ 1 ವರ್ಷ ಕಂಪ್ಲೀಟ್ ಆಗಿಲ್ಲ. ಅಷ್ಟರೊಳಗಡೆ ಇದೇನೋ ಶಾಸ್ತ್ರ ಇದೆಯಂತೆ ನನ್ನ ಹಸ್ಬೆಂಡ್ ಮನೆ ಕಡೆ. ನನ್ನ ತಮ್ಮಂಗೆ ಬಟ್ಟೆ ಏನೋ ಹಾಕಬೇಕು ಅಂತ. ಅದು ಹಾಕಿದ್ರೆ ಮಾತ್ರ ನೆಕ್ಸ್ಟು ಮನೆಯಲ್ಲಿ ಶುಭ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದ್ರು. ಸೊ ಹಾಗಾಗಿ ಬಂದು ಅದು ಕೂಡ ಮುಗಿಸ್ಕೊಂಡ. ನಾನು ಬಗದ್ರೆ ಬರೀ ಕೂದಲೇ ಕಾಣಿಸುತ್ತೆ. ಬರೀ ಇಂಥದೆಯ ಚಿನ್ನ. ನಿನಗೆ ಹೆಣ್ಣು ನೋಡಿದೀವಿ. ಯಾಕೆ ಜನರೇ? ಯಾಕೆ ಜನರೇ? ಅದೇ ಯಾಕೆ ಜನರೇ ಮದುವೆ ಆಗ್ತೀಯಾ? ನಿಂಗೆ ಏನು ಮಾಡಿಸಿದ ಜೋಡಿ ಅಂತೆ ನಿಮ್ಮ ಭಾವ ಹೇಳ್ತೈತೆ. ನೀನು ಹೇಳಲಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ. ರೆಸ್ಪೆಕ್ಟ್ ಇಲ್ಲ, ಬರೀ ಅನ್ರೆಸ್ಪೆಕ್ಟ್. ನಾನೀಗೊಂದು ಪ್ರಪೋಸಲ್ ಕೊಟ್ಟೆ. ಯಾಕೆ ಬೇಕು ಜನರೇ? ಇಲ್ಲೇ ನಿಂತ್ಕೊಳ್ಳು. ಅದೇ ಪ್ರಪೋಸಲ್ ಹೇಳಿದ್ನಲ್ಲ, ಅವಳು ಬರ್ತಾಳಂತೆ. ಕೈ ಕಾಲು ತೊಳ್ಕೊಳಕ್ಕೆ ನೀರು ಇಸ್ಕೊಳ್ಳಿ. ನೋಡ್ದಾ ಆಗಲೇ ಎಲೆ ಅಡಿಕೆಲ್ಲ ಕೊಡ್ತಾರೆ. ನಾನೆಲ್ಲ ಬಾಯಿಗೆ ಹಾಕೋತಿ ಅನ್ಕೊಂಡೆ. ಅಣ್ಣ ನಿಂತ್ಕಣ ನೀನು ಇಲ್ಲೇ. ಹಲೋ, ಐಫೋನ್ ಕಾಣಿಸ್ಲಿ. ಹಲೋ, ಇವಂದು ಐಫೋನ್ ಅಂತ. ಅಣ್ಣ ಬಂದ ತಕ್ಷಣ ಇದು ಮಾಡಿ. ಇಲ್ಲ ಅವ್ನು ಮಾಡ್ಕೊಂಡು ಬಂದಿಲ್ಲ. ಹಾಕ್ರಿ ಒಂದು ಬಕೆಟು. ಸಂಪೊಳಗೆ ತೊಳೆದ್ಬಿಡೋ. ನಿನ್ಗೆ ಕೊಟ್ಟಿದ್ವಲ್ಲ ಮಕ ತೊಳ್ಕ ಕೊಡು ಸ್ಪೆಕ್ಸ್. ಸುಮ್ಮನೆ ಹಿಂಗೆ ಹಾಕ. ಬಿಸಿ ಇದೆ ನೀರು? ಜಾಸ್ತಿ ಬಿಸಿ. ಕಾಣಲ್ಲ. ಫಸ್ಟ್ ಹಾಕೋ ಗ್ಲಾಸು. ಒಂದು ಹೆಜ್ಜೆ ನೋಡೋಕ್ಕಾಗಲ್ಲ ಅವನಿಗೆ. ಯಾಕೆ ನೋಡಿ, ಇಲ್ಲೇ ಹೇಳ್ತೀನಿ ಎಷ್ಟು ಅಲ್ಲ ಐತೆ ಅಂತ. ನಾನು ಇಷ್ಟೇ ಬಿಟ್ರೆ ಅಲ್ಲೂ, ಇಷ್ಟೇ ಬಿಟ್ರಲ್ಲೂ. ವಂಶು ಮಾಮ ಬಾಬಾ ಕಾಲಿಗೆ ಬಿಡು. ಏನು ಇವರು MLA ನೋಡಿದ್ಯಾ? ನೋಡು ಕಾಲಿಗೆ ಬಿಡು ಬಾರುತ್ತೆ. MLA ನೋಡಿದ್ಯಾ? ಇವರು ಜಮೀರಾಮ ಇದ್ರಿ. ಗೊತ್ತು ಗೊತ್ತು. ದುಡ್ಡು ಇಟ್ಕೊಂಡು ಬಾಬಾ ಕಾಲಿಗೆ ಬಿಡು. ಅಮ್ಮ ಕೊಡು ಕೊಡ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಯಾರಮ್ಮ? ಯಾರು ನಾನು? ಯಾರೋ ಚಪ್ಪರಿ. ಯಾರು ನಾನು? ಇದು ಕೊಟ್ಟರೆ ತಗೊಂಡೋಗು ಅಂತ.
ನಾನು ತಗೊಂಡಾಗ ಯಾರು ಕೊಡಲಿ ಬರಲ್ಲ ಏ ಬಾಬಾ ಮಾಮ ಮಾಮ ಇಲ್ಲಿ ಅದಕ್ಕೆ ಹೇಳೋದು ಅವಾಗ ಅಕ್ಕನ ಮನೆಗೆ ಬಂದು ಮಗಳನ್ನ ಮಾತಾಡ್ಸ್ಕೊಂಡು ಹೋಗು ಅಂತ. ನೋಡವಳಿಗೆ ನೀನು ಯಾರು ಅಂತಾನೆ ಗೊತ್ತಿಲ್ಲ. ಏನು ನಾನು ಬೇಡ. ಊರು ಕರ್ಕೊಂಡು ಮಾತ್ರ ಚೆನ್ನಾಗಿದ್ರಂಕ ಈ ಗಡ್ಡ ಎಲ್ಲ ಶೇವ್ ಮಾಡ್ಕೊಂಬ, ಎದ್ರಕೊಳ್ಳುತ್ತೆ ನನ್ನ ಮಗಳಂತೆ ಅಂತೆ ನಮ್ಮ ಮದುವೆ ಮಾಡಲ್ಲ ಅಂತ ಅದಕ್ಕೆ ಗಡ್ಡ ಬಿಡ್ತಾ. ಇನ್ನು ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಚಪಾತಿ ಟೊಮೊಟೊ ಗೊಜ್ಜು ಕೇಸರಿಬಾತ್ ಮಾಡಿದೆ. ಕೇಸರಿಬಾತ್ ಅವನ ಫೇವ್ರೇಟು, ನನ್ನ ತಮ್ಮನ ಫೇವ್ರೇಟು. ಇನ್ನು ಸ್ವೀಟ್ ಕೂಡ ಮಾಡಲೇಬೇಕು ಅಂತ ಇತ್ತು, ಸೊ ಹಾಗಾಗಿ ಸ್ವೀಟ್ ಮಾಡಿದೆ. ಯಾವ ನಾಯಿಗೆ ಬೇಕೋ, ಯಾವ ನಾಯಿಗೆ ಬೇಕು. ಇವಾಗ ಕೇಳ್ತೀಯಾ ಏನ ತಾಗಿಲಾರ ನಿಮ್ ಗೊತ್ತಾಗಲ್ಲ ಕಂಡ್ರಲ್ಲ ನಮ್ಗೆ ಓ ನೋಡಿ ಇದಾಗ್ಬಿಡಿ ಕಣೆ ಕೇಕು. ಏನಾಗೈತಿ? ಕೇಕು ಮಾಡಕ್ ಕೆಲಸ ಇಲ್ಲ ನಿಮ್ಗೆ. ಕೆಲಸ ಇಲ್ಲ, ಶೆಡ್ಡಿಗೆ ಬಾ. ನಮಗೆ ಮಾಡಕ್ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಬರವಾ ಬಾ. ಏ ಹೋಗೋ ರೆಸ್ಕಿಲ್. ಯಾವನ ನೋಡ ಸಡೆ ಹಂಗೆ ಅನ್ಕೊಂಡಿರ್ತಿಲ್ಲ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಯಾರು ಸಡೆ ಆಯ್ತಾಗ ಅವಳು ಮುಂದ್ಸಲಿ ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ನಾವು ಮೈಕಿಲ್ಲ, ಸ್ವಲ್ಪ ಜರಾಗಿ ಹೇಳು. ಮೈಕು ನಾಳೆ ಬಾವು ಕಳಿಸು, ಕೊಟ್ಟು ಕಳಿಸ್ತೀನಿ. ಎಲ್ಲಿಗೆ? ಆಫೀಸ್ ಸಿಕ್ಕಿಲ್ಲ ಅಂದ್ರೆ ನಾಳೆ ದೂರ ಹೋಗ್ಲಿಲ್ಲ ಅವನ ಹತ್ರಕ್ಕೆ. ಹೋಗ್ಲೇ ಇಲ್ಲ ಅವನು. ಮಕ್ಕಳಿಗೆ ಬರ್ತಾರೆ. ಬೆಳಗ್ಗೆ ದೋಸೆ ತರಕ್ಕೆ ಹೋಗಿದ್ದಾಳೆ ಅವ್ರ ಅಪ್ಪನ ಜೊತೆ. ಹೋಗೋಣಮ್ಮ. ಮಂಚು ಹೋಗ್ತೀಯಾ ಮಾಮನ ಜೊತೆ? ಅಪ್ಪ ಅನ್ಕೊಂಬಿಟ್ಟವಳು. ಹೆಲ್ಮೆಟ್ ಬೇರೆ ಹಾಕೊಂಡಲ್ವಾ? ಅಂಶು ಈಗ ಬರುತ್ತೆ. ಕುತ್ಕೊಳಕ್ ಬರ್ಲ ಕಣ, ನಿಧಾನ. ರಮೇಶ ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಇನ್ನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.